ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರ ಮಧ್ಯೆ ಹಳಸ್ತಾ ಇದೆಯಾ ಮೈತ್ರಿಯ ಸಂಬಂಧ. ಈ ಮೂಲಕ ರಾಜ್ಯದಲ್ಲಿರುವಂತಹ ಮೈತ್ರಿ ಸರ್ಕಾರಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾರೆ. ಆದರೆ ಜೆಡಿಎಸ್ ನಾಯಕರ ಭೇಟಿಗೆ ರಾಹುಲ್ ಗಾಂಧಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಇದೀಗ ಜೆಡಿಎಸ್ನ ನಾಯಕರು ಆರೋಪವನ್ನು ಮಾಡ್ತಾರೆ. ಇದರಿಂದ ಸಿಎಂ ಹಾಗೆ HDK ಭೇಟಿ ಸಂಬಂಧ ಸಿಎಂ HDK ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ವಾ ರಾಹುಲ್ ಗಾಂಧಿ? ಸೊ ನಿಗಮ ಮಂಡಳಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಸಿಎಂ ಇನ್ನೂ ಸಹಿ ಹಾಕಿಲ್ಲ, ತಡೆ ಹಿಡಿದಿದ್ದಾರೆ ಅನ್ನುವಂಥ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಆದರೆ ಇದರ ಮಧ್ಯ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ತೀವ್ರವಾದ ಪ್ರಯತ್ನವನ್ನು HD ಕುಮಾರಸ್ವಾಮಿ ನಡೆಸಿರ್ತಾರೆ. ಆದರೆ ಇದುವರೆಗೂ ಕೂಡ ಅವರ ಭೇಟಿಗೆ ಸಮಯ ನಿಗದಿ ಆಗಿಲ್ಲ. ಯಾಕೆ ರಾಹುಲ್ ದೆಹಲಿಯಲ್ಲೇ ಇದ್ದರೂ ಕೂಡ ಸಿಎಂ HDK ಭೇಟಿಗೆ ಯಾಕೆ ಇಲ್ಲ ಅಂತ ಹೇಳಿದ್ದಾರೆ? ಭೇಟಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಇದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ನಿಗಮ ಮಂಡಳಿಯ ನೇಮಕಾತಿಯ ಜಟಾಪಟಿಗೆ ನಡೀತು, ಈಗಲೂ ಕೂಡ ನಡೀತಾ ಇದೆ. ಸೊ ಅದಕ್ಕೆ ಭೇಟಿ ಆಗದೇ ಇರೋದೇ ಕಾರಣನ? ಕೆಲ ನಿಗಮಕ್ಕೆ ಅನುಮೋದನೆ ನೀಡದೆ ದೊಡ್ಡವರು ಮಾತನಾಡ್ತಾರೆ ಅಂತ HD ಕುಮಾರಸ್ವಾಮಿ ಹೇಳಿದರು. ಯಾಕೆ ತಡೆ ಹಿಡಿದಿದ್ದಾರೆ ಅನ್ನುವಂಥ ಅನುಮಾನಗಳು ಈಗ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಈ ನಡೆ ಬಗ್ಗೆ ಹಾಗೆ ಕುಮಾರಸ್ವಾಮಿ ಅವರ ಅಸಮಾಧಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ವೇಣುಗೋಪಾಲ್ ಜೊತೆಗೂ ಕೂಡ ಸ್ಪಷ್ಟವಾಗಿ ಮಾತನಾಡಿಲ್ಲ, ರಾಜ್ಯದ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಮಾತನಾಡಿಲ್ಲ. ಏನಿದ್ರು ದೊಡ್ಡವ್ರ ಜೊತೆ ಮಾತನಾಡ್ತೀವಿ, ದೊಡ್ಡವರು ಮಾತನಾಡ್ತಾರೆ ಅಂತ ಹೇಳಿ ಅಷ್ಟೇ ಸುಮ್ಮನಾದರು. ಬಟ್ ಹೈಕಮಾಂಡ್ ಭೇಟಿ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ದೆಹಲಿಯಲ್ಲಿ. ಬಟ್ ಹಾಗಾಗಿ ಕಾಂಗ್ರೆಸ್ನ ಕೆಲ ಶಾಸಕರು ಅಸಮಾಧಾನವನ್ನು ಮುಖ್ಯಮಂತ್ರಿಗಳ ಮೇಲೆ ವ್ಯಕ್ತಪಡಿಸ್ತಾರೆ, ನಿಗಮ ಮಂಡಳಿಯ ತಡೆ ಹಿಡಿದಿದ್ದಾರೆ ಅಂತ. ಯಾಕೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇದ್ದರೂ ಕೂಡ ಸಿಎಂ ಅವ್ರನ್ನ ಭೇಟಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಏನಾದರೂ ಕಾರಣಗಳಿದೆಯಾ ಬಲವಾಗಿದ್ದಕ್ಕೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಪದೇ ಪದೇ ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿ ಅವರನ್ನ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತೆ JDS ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಸಮಾಧಾನಗಳು ಕಂಡು ಬಂದಂತ ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸುವ ಮೂಲಕ ರಾಹುಲ್ ಗಾಂಧಿ ಅವರಿಂದ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನ ಪಾಸ್ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿ ಆಗ್ತಾ ಇದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರ ಮೂಲಕವೇ ರಾಜ್ಯ ನಾಯಕರಿಗೆ ಒಂದು, ನೀವು ಯಾವುದೇ ಕಾರಣಕ್ಕೂ ಕೂಡ JDS ನಾಯಕರ ವಿರುದ್ಧವಾಗಿ ಅಸಮಾಧಾನವನ್ನ ಹೊರಹಾಕಬೇಡಿ, ನೀವು ಲೋಕಸಭಾ ಚುನಾವಣೆಯವರೆಗೆ ನೀವು ತಾಳ್ಮೆಯಿಂದ ನೀವು ಹೋಗ್ಬೇಕು, ಅವರ ಜೊತೆ ಅನುಸರಿಸಿಕೊಂಡು ನೀವು ಹೋಗ್ಬೇಕು ಅನ್ನುವಂತಹ ಒಂದು ಸಲಹೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರ ಮೂಲಕ ರವಾನಿಸ್ತಾ ಇದ್ರು ಗುರುಪ್ರಸಾದ್. ಇದೀಗ ರಾಹುಲ್ ಗಾಂಧಿ ಅವ್ರಿಗೂ ಏನ್ ಕುಮಾರಸ್ವಾಮಿ ಅವರು ಪದೇ ಪದೇ ಭೇಟಿಯನ್ನ ಮಾಡಿ ಅವರ ಮೂಲಕ ಒತ್ತಡವನ್ನ ತರಿಸ್ತಾ ಇದ್ರು. ಇದರಿಂದ ಕಾಂಗ್ರೆಸ್ ನಾಯಕರು ಕೂಡ ಅಸಮಾಧಾನಗೊಂಡಿದ್ರು. ಅದರಲ್ಲೂ ನಿಗಮ ಮಂಡಳಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನವನ್ನ ಕಾಂಗ್ರೆಸ್ ಶಾಸಕರು ಏನು ವ್ಯಕ್ತಪಡಿಸ್ತಾನೆ ಬಂದ್ರು ಈ ಹಿಂದಿನಿಂದಲೂ ಕೂಡ. ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ರು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ, ಅಂದ್ರೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟರು. ಯಾಕೆಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ನಿಮ್ಮ ಶಾಸಕರು ಪದೇ ಪದೇ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ನಮ್ಮ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ, ಕಿರಿಕಿರಿಯನ್ನ ತರ್ತಾ ಇದ್ದಾರೆ. ಸೊ ಈ ಲೋಕಸಭಾ ಚುನಾವಣೆಯ ಒಳಗೆ ನಾವು ನಿಗಮ ಮಂಡಳಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೆ ಆದ್ರೆ ಮತ್ತಷ್ಟು ಸಂಕಷ್ಟ ಬರುತ್ತೆ, ಸಮ್ಮಿಶ್ರ ಸರ್ಕಾರ ಕೂಡ ಸಂಕಷ್ಟ ಬರುತ್ತೆ. ಹೀಗಾಗಿ ಆ ಒಂದು ಒತ್ತಡವನ್ನ ತರದಂತೆ ನಿಮ್ಮ ಶಾಸಕರಿಗೆ ನೀವು ಸೂಚನೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕುಮಾರಸ್ವಾಮಿ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ದೆಹಲಿಯಲ್ಲೇ ಇದ್ರೂ ಕೂಡ ಬ್ಯುಸಿ ಇದ್ದೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ನೀಡುವ ಮೂಲಕ ಹಿಂದೇಟನ್ನ ಹಾಕಿದ್ರು ಗುರುಪ್ರಸಾದ್. ನಂತರದ ಇದೀಗ ಕೂಡ ಏನು ಮೊನ್ನೆಯಷ್ಟೇ ನಿಗಮ ಮಂಡಳಿಗಳ ಮೇಲೆ ಸಾಕಷ್ಟು ಒತ್ತಡವನ್ನ ಕಾಂಗ್ರೆಸ್ನ ಶಾಸಕರು ಹಾಕಿದ ಸಂದರ್ಭದಲ್ಲೂ ಕೂಡ ಮತ್ತೆ ದೂರವಾಣಿಯ ಮೂಲಕ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಬ್ಯುಸಿ ಇದ್ದೇನೆ ಅನ್ನುವಂತ ಒಂದು ಹೇಳಿಕೆಗಳನ್ನ ನೀಡುವ ಮೂಲಕ ರಾಹುಲ್ ಗಾಂಧಿ ಅವರು ಹಿಂದೇಟನ್ನ ಹಾಕಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಅವರು ದೂರವಾಣಿಯ ಮೂಲಕ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಸರಿಯಾಗಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಮತ್ತೆ JDS ನಾಯಕರ ನಡುವೆ ಕೋಲ್ಡ್ ವಾರ್ ಪ್ರಾರಂಭವಾಗಿದೆ, ಅಂದ್ರೆ ಶೀತಲ ಸಮರ ಪ್ರಾರಂಭವಾಗಿದೆ.
ಈ ಜೆಡಿಎಸ್ ಜೊತೆ ಮೈತ್ರಿಯ ಬಗ್ಗೆ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿಗೆ.